ಹಲೋ ಎವ್ರಿವನ್, ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಕರೆಂಟ್ ಅಫೇರ್ಸ್ನಲ್ಲಿ ಒಂದು ಮಹತ್ವದ ಟಾಪಿಕ್ ಕುರಿತು ಈ ದಿನ ಚರ್ಚೆಯನ್ನು ಮಾಡಲಿದ್ದೇವೆ. ಅದುವೇ ಮದ್ರಾಸ್ ಹೈಕೋರ್ಟ್ ನ್ಯಾಯಾಧೀಶರ ವಿರುದ್ಧ ಮಹಾಭಿಯೋಗ. ಪಾಲಿಟಿ ಅಂತ ಬಂದಾಗ ಪಾಲಿಟಿಯಲ್ಲಿ ಹೈಕೋರ್ಟ್ ಜಡ್ಜಸ್ಗಳ ಒಂದು ಹುದ್ದೆ ಎನ್ನುವಂಥದ್ದು ಯಾವೆಲ್ಲ ಕಾರಣಕ್ಕಾಗಿ ತೆರವಾಗುತ್ತೆ ಅನ್ನುವಂಥದ್ದನ್ನು ಸ್ಟಡಿಯನ್ನು ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಅವರ ಹುದ್ದೆಯನ್ನು ಪದಚ್ಯುತಿಯ ಮೂಲಕ ಕೂಡ ಏನಾಗುತ್ತೆ, ತೆರವಾಗುತ್ತೆ ಅನ್ನುವಂಥದ್ದನ್ನು ತಿಳಿದಿದ್ದೀವಿ. ಈ ಹಿನ್ನೆಲೆಯಲ್ಲಿ ಇವರ ಪದಚ್ಯುತಿ ಅನ್ನುವಂಥದ್ದು ಹೇಗೆಲ್ಲ ಆಗತ್ತೆ, ಯಾವೆಲ್ಲ ಒಂದು ಆಧಾರದ ಮೇಲೆ ಆಗತ್ತೆ, ಅದಕ್ಕೆ ಅನುಸರಿಸುವಂಥ ಪ್ರಕ್ರಿಯೆ ಏನು ಅನ್ನುವಂಥದ್ದನ್ನ ಈ ಒಂದು ಕ್ಲಾಸಲ್ಲಿ ನಾವು ನೋಡಲಿದ್ದೇವೆ. ಹಾಗಿದ್ರೆ ಈ ಒಂದು ಟಾಪಿಕ್ ಇವಾಗ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅನ್ನುವಂಥದ್ದನ್ನು ನೋಡೋಣ. ವೈ ಇಟ್ ಈಸ್ ಇನ್ ನ್ಯೂಸ್. ಮದ್ರಾಸ್ ಹೈಕೋರ್ಟ್ ನ್ಯಾಯಾಧೀಶರ ವಿರುದ್ಧ ಮಹಾಭಿಯೋಗ ಅಥವಾ ಪದಚ್ಯುತಿ. ಇಂಗ್ಲೀಷಲ್ಲಿ ಇದಕ್ಕೆ ಇಂಪೀಚ್ಮೆಂಟ್ ಅಂತ ಕರಿತೀವಿ. ಇಂಪೀಚ್ಮೆಂಟ್ ಅಥವಾ ವಾಗ್ದಂಡನೆ ಅಂತ ಕೂಡ ಕರಿಬೋದು ಕನ್ನಡದಲ್ಲಿ. ಹಾಗೆ ಇವರ ಒಂದು ಪದಚ್ಯುತಿಗೆ ಕೋರಿ DMK ನೇತೃತ್ವದ ಇಂಡಿಯಾ ಕೂಟದ ಸದಸ್ಯರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ನೋಟಿಸನ್ನು ಸಲ್ಲಿಕೆ ಮಾಡಿದ್ದಾರೆ. ಇದು ಮದ್ರಾಸ್ ಹೈಕೋರ್ಟ್ ನ್ಯಾಯಾಧೀಶರ ಒಂದು ಪದಚ್ಯುತಿಗೆ ಸಂಬಂಧಪಟ್ಟಂತೆ ಅವರನ್ನು ಪದಚ್ಯುತಿ ಮಾಡಬೇಕಂತ ಹೇಳಿ ಈ ಒಂದು DMK ನೇತೃತ್ವದ ಇಂಡಿಯಾ ಕೂಟ ಏನಿದೆ, ಇಂಡಿ ಕೂಟ ಅಂತ ಕರಿತೀವಿ. ಈ ಒಂದು ಕೂಟದ ಸಂಸದರು ಏನು ಮಾಡಿದ್ದಾರೆ, ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ನೋಟಿಸನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗಿದ್ರೆ ಈ ಒಂದು ಸಂಗತಿಯ ಕುರಿತು ಇನ್ನೊಂದಿಷ್ಟು ಮಾಹಿತಿಯನ್ನು, ಒಂದು ಹೆಚ್ಚಿನ ಮಾಹಿತಿಯನ್ನು ಇದರ ಕುರಿತು ತಿಳ್ಕೊಳ್ಳೋಣ. ಹಾಗಿದ್ರೆ ಯಾರು ಈ ಒಂದು ನೋಟಿಸನ್ನು ಸಲ್ಲಿಸಿದ್ದಾರೆ ಅಂತ ನೋಡೋದಾದ್ರೆ, ಇದರಲ್ಲಿ DMK ನೇತೃತ್ವದ ಇಂಡಿಯಾ ಕೂಟದ ಸಂಸದರು ಅಂತಂದರೆ MP ಗಳು, ಮೆಂಬರ್ ಆಫ್ ಪಾರ್ಲಿಮೆಂಟ್, ಅದರ ಮುಖ್ಯ ನಾಯಕರಾದಂಥ ಕನಿಮೋಳಿ, TR ಬಾಲು, ಅಖಿಲೇಶ್ ಯಾದವ್, ಪ್ರಿಯಾಂಕಾ ವಾದ್ರಾ ಸೇರಿ ಸುಮಾರು 107 ಜನ MP ಗಳು ಇದಕ್ಕೆ ಸಹಿಯನ್ನು ಹಾಕಿದ್ದಾರೆ, ಇವರ ಪದಚ್ಯುತಿ ಮಾಡಬೇಕಂತ ಹೇಳಿ. ಹಾಗಿದ್ರೆ ಈ ರೀತಿಯ ಒಂದು ಪದಚ್ಯುತಿಯ ನೋಟಿಸನ್ನು, ಅಂದರೆ ಈ ಹೈಕೋರ್ಟ್ ನ್ಯಾಯಾಧೀಶರು ಏನಿದ್ದಾರೆ ಅಥವಾ ಜಡ್ಜಸ್ಗಳು ಏನಿದ್ದಾರೆ, ಇವರನ್ನ ಪದಚ್ಯುತಿ ಮಾಡಬೇಕಂತ ಹೇಳಿ ಇವಾಗ 107 MP ಗಳು ಏನು ಸಹಿಯನ್ನು ಹಾಕಿದ್ದಾರೆ. ಈ ಸಹಿ ಹಾಕಿರುವಂಥ ಒಂದು ಅರ್ಜಿಯನ್ನು ಅಥವಾ ನೋಟಿಸನ್ನು ಇವರು ಯಾರಿಗೆ ಸಲ್ಲಿಕೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಇದನ್ನು ಲೋಕಸಭೆ ಸ್ಪೀಕರ್ ಅವರಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಸ್ಪೀಕರ್ ಅವರಿಗೆ ಸಲ್ಲಿಕೆಯನ್ನು ಮಾಡಲಾಗಿದೆ. ಹಾಗಿದ್ರೆ ಇದು ಯಾರ ವಿರುದ್ಧ? ಇದು ಮದ್ರಾಸ್ ಹೈಕೋರ್ಟ್ ನ್ಯಾಯಾಧೀಶರಾಗಿರುವಂಥ GR ಸ್ವಾಮಿನಾಥನ್ ಅವರ ವಿರುದ್ಧ. GR ಸ್ವಾಮಿನಾಥನ್ ಅವರು ಈ ಮದ್ರಾಸ್ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ. ಇವರ ವಿರುದ್ಧ ಈ ಒಂದು ನೋಟಿಸನ್ನು ಸಲ್ಲಿಸಲಾಗಿದೆ. ಹಾಗಿದೆ ಈ ನೋಟಿಸ್ನಲ್ಲಿ ಯಾವ ಆರೋಪಗಳನ್ನ ಅವರು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ಒಂದು ನ್ಯಾಯಾಧೀಶರು ಏನಿದ್ದಾರೆ, ನ್ಯಾಯಾಧೀಶರು ನಿಷ್ಪಕ್ಷಪಾತವಾಗಿ ನಡ್ಕೊಂಡಿದ್ದಾರೆ. ಹಾಗೆ ಇವರ ಒಂದು ಪಾರದರ್ಶಕತೆಯ ಬಗ್ಗೆ ಅನುಮಾನವನ್ನು ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇವರು ನ್ಯಾಯಾಂಗದ ಜಾತ್ಯತೀತ ತತ್ವಕ್ಕೆ, ಸೆಕ್ಯುಲರ್ ಅನ್ನುವಂಥ ಏನು ತತ್ವ ಇದೆ ಆ ತತ್ವಕ್ಕೆ ಧಕ್ಕೆಯನ್ನು ತಂದಿದ್ದಾರೆ. ಹಾಗೆ ಇವರು ಪ್ರಕರಣವನ್ನು ನಿರ್ಧರಿಸುವಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, ರಾಜಕೀಯ ಪ್ರೇರಿತ ಬಲವನ್ನು ಅಥವಾ ನಿಲುವನ್ನು ತಳೆದಿದ್ದಾರೆ. ಹಾಗೆ ನಿರ್ದಿಷ್ಟ ಸಮುದಾಯಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಇವರು ತೀರ್ಪನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ಇವರು ಉಲ್ಲೇಖಿಸಿದ್ದಾರೆ. ಹಾಗೆ ಇದರೊಟ್ಟಿಗೆ ಸಂವಿಧಾನದ ಸೆಕ್ಯುಲಾರಿಸಮ್ ಅಂತ ಏನು ಕರಿತೀವಿ ಅಥವಾ ಜಾತ್ಯತೀತತೆ, ಇದರ ವಿರುದ್ಧ ಇವರು ವರ್ತನೆಯನ್ನು ತೋರಿದ್ದಾರೆ ಅಂತ ಹೇಳಿ ಇವರು ಈ ಒಂದು ಪ್ರಕರಣದಲ್ಲಿ ಅಥವಾ ನೋಟಿಸ್ನಲ್ಲಿ ಏನು ಮಾಡಿದ್ದಾರೆ, ಉಲ್ಲೇಖವನ್ನು ಮಾಡಿದ್ದಾರೆ. ಇವರು ಪದಚ್ಯುತಿಗೆ ನೀಡಿರುವಂಥ ಕಾರಣಗಳಿವು. ಹಾಗಿದ್ರೆ ಯಾಕೆ ಈ ಒಂದು ಹೈಕೋರ್ಟ್ ಜಡ್ಜಸ್ ವಿರುದ್ಧ ಈ ರೀತಿಯ ನೋಟಿಸನ್ನು ಸಲ್ಲಿಸಿದ್ದಾರೆ ಅಂತ ನೋಡೋದಾದ್ರೆ, ಇದು ಒಂದು ಪ್ರಕರಣದ ಹಿನ್ನೆಲೆ ಆಗಿದೆ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಈ ಮದ್ರಾಸ್ ಹೈಕೋರ್ಟ್ನ ಜಡ್ಜಸ್ ಏನಿದ್ದಾರೆ ತೀರ್ಪನ್ನು ನೀಡಿದ್ದಾರೆ. ಆ ತೀರ್ಪು ಏನಾಗಿದೆ ಅಂತಂದರೆ ಇವರ ಪದಚ್ಯುತಿಗೆ ಇಲ್ಲಿ ನೋಟಿಸ್ ನೀಡಿರಲಿಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಏನಿದು ಹಿನ್ನೆಲೆ ಅನ್ನೋದು ನೋಡೋಣ. ಇದು ತಿರುಪರಂ ಕುಂದ್ರಂ ಬೆಟ್ಟ ಬರುತ್ತೆ ಮದುರೈನಲ್ಲಿ, ಅಂದರೆ ಈ ತಮಿಳುನಾಡಿನಲ್ಲಿ. ಇದು ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇದೆ. ಈ ಸುಬ್ರಹ್ಮಣ್ಯ ದೇವಾಲಯ ಎನ್ನುವಂಥದ್ದು ಈ ಮದುರೈನ ತಿರುಪರಂ ಕುಂದ್ರಂ ಬೆಟ್ಟದಲ್ಲಿ ಇರುವಂಥದ್ದು ಈ ಒಂದು ದೇವಾಲಯ. ಈ ಒಂದು ದೇವಾಲಯದ ಎದುರುಗಡೆ ಏನಾಗಿದೆ ಅಂತಂದರೆ ಇಲ್ಲಿ 2 ದೀಪಸ್ತಂಭಗಳು ಬರುತ್ತೆ. ದೀಪಸ್ತಂಭಗಳು, ದೀಪವನ್ನು ಏನು ಬೆಳೆಸ್ತೀವಲ್ವಾ, ದೀಪವನ್ನು ಹಚ್ಚುವಂಥ ಒಂದು ಸ್ತಂಭ ಏನಾಗಿದೆ ಅಂತ ಇಲ್ಲಿ 2
ಅಂದರೆ ಹಳೆಯದಾಗಿರುವಂಥ ಒಂದು ಸ್ತಂಭಗಳಿವೆ. ಆ ಸ್ತಂಭದಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ 2 ಸ್ತಂಭಗಳಿವೆ. ಎಸ್, ಸೊ ಇಲ್ಲಿ ಒಂದು ಈ ದೇವಾಲಯದ ಕೆಳಭಾಗದಲ್ಲಿದೆ. ಸೊ ಇನ್ನೊಂದು ಏನಂತಂದರೆ ಈ ಒಂದು ಬೆಟ್ಟ ಏನಿದೆ, ಈ ಒಂದು ತಿರುಪರಂ ಕುಂದ್ರಂ ಬೆಟ್ಟ ಏನಿದೆ, ಆ ಬೆಟ್ಟದ ಮಧ್ಯಭಾಗದಲ್ಲಿ ಇದೆ. ಸೊ ಈ ರೀತಿ 2 ದೀಪಸ್ತಂಭಗಳಿವೆ. ಎಸ್, ಹಾಗಿದ್ರೆ ಇಲ್ಲಿ ವಿವಾದ ಮೂಲ ಏನಾಗಿದೆ, ಯಾಕೆ ಇದು ವಿವಾದ ಆಗಿದೆ ಅಂತಂದ್ರೆ, ಸೊ ಇದುವರೆಗೆ ಕೆಳಗಿನ ದೀಪಸ್ತಂಭದಲ್ಲಿ ಮಾತ್ರ ಏನಾಗ್ತಾ ಇತ್ತು, ದೀಪೋತ್ಸವ ನಡೀತಾ ಇತ್ತು. ಸೊ ಇದನ್ನು ಕೆಳಗಿನ ಅಂದರೆ ಆ ದೇವಾಲಯದ ಕೆಳಗಿನ ದೀಪಸ್ತಂಭ ಅಂತ ಅನ್ಕೊಳ್ಳೋಣ. ಇದು ಮಧ್ಯಭಾಗದ ಒಂದು ದೀಪಸ್ತಂಭ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಇದುವರೆಗೆ ಕೂಡ ಅಂದರೆ ಈ ಕಾರ್ತಿಕ ಮಾಸ ಏನಿರುತ್ತೆ ಆ ಒಂದು ಸಂದರ್ಭದಲ್ಲಿ ದೀಪೋತ್ಸವ ನಡೆಯುತ್ತೆ. ಎಷ್ಟು ಇಲ್ಲಿಯವರೆಗೆ ಏನಂತಂದರೆ ಈ ಕೆಳಗಡೆ ಭಾಗದಲ್ಲಿ ಇರುವಂಥ ಸ್ತಂಭದಲ್ಲಿ ಮಾತ್ರ ಏನು ಮಾಡಲಾಗ್ತಾ ಇತ್ತು ಅಂತಂದರೆ ಇಲ್ಲಿ ದೀಪವನ್ನು ಬೆಳಗಿಸ್ತಾ ಇದ್ರು. ಆದರೆ ಇಲ್ಲಿ ಈ ಒಂದು ಮಧ್ಯಭಾಗದಲ್ಲಿ ಏನಿದೆ ನೋಡಿ ದೀಪಸ್ತಂಭ, ಸೊ ಇಲ್ಲೂ ಕೂಡ ನಾವು ದೀಪವನ್ನು ಬೆಳಗಿಸ್ತೀವಿ ಅಂತ ಹೇಳಿ ಏನು ಮಾಡ್ತಾರೆ, ಅಲ್ಲಿನ ಭಕ್ತರು ಇಲ್ಲಿ ಮನವಿನ ಮಾಡಿರ್ತಾರೆ. ಯಾರ ಬಳಿ, ಇಲ್ಲಿ ಮದ್ರಾಸ್ ಹೈಕೋರ್ಟ್ ಬಳಿ. ಆದರೆ ಈ ಒಂದು ಭಕ್ತರ ಬೇಡಿಕೆನ ಏನು ಮಾಡಿರುತ್ತೆ, ಅಲ್ಲಿನ ಸರ್ಕಾರ ಏನು ಮಾಡಿರುತ್ತೆ, ನಿರಾಕರಣೆಯನ್ನು ಮಾಡಿರುತ್ತೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಇಲ್ಲಿ ಈ ದೀಪಸ್ತಂಭ ಏನಿದೆ ಅಂದರೆ ಈ ಮಧ್ಯಭಾಗದ ದೀಪಸ್ತಂಭಕ್ಕೆ ಏನು ದೀಪೋತ್ಸವವನ್ನು ಮಾಡಲಿಕ್ಕೆ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಮಧ್ಯ ಭಾಗದಲ್ಲಿರುವಂಥ ದೀಪದ ಸ್ತಂಭದ ಬಳಿ ಒಂದು ದರ್ಗಾ ಇದೆ. ಸೊ ಹೀಗಾಗಿ ಏನಾಗುತ್ತೆ, ಇದು ಕೋಮು ಸಂಘರ್ಷಕ್ಕೆ ಕಾರಣವಾಗಬಹುದು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಸರ್ಕಾರ ನಿರಾಕರಣೆಯನ್ನು ಮಾಡಿರುತ್ತೆ. ಆದರೆ ಇಲ್ಲಿ ನ್ಯಾಯಾಲಯ ಏನು ಮಾಡುತ್ತೆ ಅಂದರೆ ಅಲ್ಲಿನ ಹೈಕೋರ್ಟ್, ಮದ್ರಾಸ್ ಹೈಕೋರ್ಟ್ ಏನು ಮಾಡುತ್ತೆ, ಆ ಮದ್ರಾಸ್ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವಂಥ GR ವಿಶ್ವನಾಥ್ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ. ಏನು ಆದೇಶ ಅಂತಂದರೆ 2ನೇ ಸ್ತಂಭದಲ್ಲೂ ಕೂಡ ದೀಪ ಬೆಳಗಲು ಅನುಮತಿಯನ್ನು ನೀಡ್ತಾರೆ. ಸೊ ಇಲ್ಲಿ 2ನೇ ದೀಪಸ್ತಂಭ ಅಂತಂದರೆ ಮಧ್ಯಭಾಗದಲ್ಲಿರುವಂಥದ್ದು, ಅಂದರೆ ಈ ಒಂದು ದರ್ಗಾದ ಎದುರುಗಡೆ ಇರುವಂತಹ ದೀಪಸ್ತಂಭ, ಅದರ ಅಲ್ಲೂ ಕೂಡ ದೀಪವನ್ನು ಬೆಳಗಲಿಕ್ಕೆ ಅನುಮತಿಯನ್ನು ನೀಡ್ತಾರೆ. ಸೊ ಈ ಆದೇಶವು ಏನಾಗಿದೆ ಅಂತಂದರೆ ಇವಾಗ ಪ್ರಸ್ತುತ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಎಸ್, ಸೊ ಇದನ್ನೇ ಕಾರಣವಾಗಿ ಇಟ್ಕೊಂಡು ಏನು ಮಾಡಿದ್ದಾರೆ ಅಂತಂದರೆ ಇವರನ್ನು ಪದಚ್ಯುತಿಗೊಳಿಸಬೇಕು. ಯಾವ ಆಧಾರದ ಮೇಲೆ, ಇವರು ಕೇವಲ ಒಂದೇ ಧರ್ಮಕ್ಕೆ ಅನುಗುಣವಾಗಿ ತೀರ್ಪನ್ನು ನೀಡಿದ್ದಾರೆ. ಅಲ್ಲಿ ದರ್ಗಾ ಇದೆ, ಸೊ ದರ್ಗಾದ ಮುಂದೆ ದೀಪವನ್ನು ಬೆಳಗಿಸುವುದರ ಮೂಲಕ ಅದು ಇನ್ನೊಂದು ಸಮುದಾಯಕ್ಕೆ ಧಕ್ಕೆಯನ್ನು ಉಂಟು ಮಾಡಬಹುದು ಅನ್ನುವಂಥದ್ದನ್ನು ಪರಿಗಣಿಸಿಲ್ಲ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಏನು ಮಾಡಿದ್ದಾರೆ, ಅವರ ವಿರುದ್ಧ ಈ ಒಂದು GR ವಿಶ್ವನಾಥ್ ಏನಿದ್ದಾರೆ, GR ವಿಶ್ವನಾಥ್ ಇವರ ವಿರುದ್ಧ ಏನು ಮಾಡಿದ್ದಾರೆ, ಇವಾಗ ಇವರನ್ನು ಪದಚ್ಯುತಿ ಮಾಡಬೇಕು ಅಥವಾ ಆ ಒಂದು ಹುದ್ದೆಯಿಂದ ಅವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಏನು ಮಾಡಿದ್ದಾರೆ, ಇಲ್ಲಿ ಒಂದು ಮಹಾಭಿಯೋಗ ಅಥವಾ ಪದಚ್ಯುತಿ ನೋಟಿಸನ್ನು ಏನು ಮಾಡಿದ್ದಾರೆ, ಸಲ್ಲಿಸಲಾಗಿದೆ. ಸೊ ಯಾವ ಕಾರಣಕ್ಕಾಗಿ ಸಲ್ಲಿಸಿರುವ ಕಾರಣ ಏನಿಲ್ಲಿ, ನ್ಯಾಯಾಧೀಶರ ಆದೇಶ ಮತ್ತು ವರ್ತನೆಯ ಮೇಲೆ, ಅಂದರೆ ಅವರು ನಿಷ್ಪಕ್ಷಪಾತತೆಗೆ ಧಕ್ಕೆಯನ್ನು ತಂದಿದ್ದಾರೆ. ಹಾಗೆ ವೈಷಮ್ಯ ಮತ್ತು ಇದು ರಾಜಕೀಯ ಪ್ರಭಾವದಿಂದ ಕೂಡಿರುವಂಥ ಒಂದು ತೀರ್ಪಾಗಿದೆ. ಸೊ ಹೀಗಾಗಿ ನ್ಯಾಯಾಂಗದ ಜಾತ್ಯತೀತತೆಯ ತತ್ವ, ಏನು ಜಾತ್ಯತೀತತೆಯ ತತ್ವ ಅಂತಂದರೆ ಇಲ್ಲಿ ಸರ್ಕಾರ ಯಾವುದೇ ರೀತಿಯ ಒಂದು ಧರ್ಮದ ಪರವಾಗಿ ಇರಬಾರ್ದು, ಅಂದರೆ ಎಲ್ಲ ಧರ್ಮಗಳನ್ನ ಸಮಾನವಾಗಿ ಕಾಣಬೇಕು ಅನ್ನುವಂಥದ್ದು. ಸೊ ಈ ಒಂದು ತತ್ವಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಎಸ್, ಹಾಗಿದ್ರೆ ಈ ಒಂದು ನೋಟಿಸನ್ನು ಏನು ಸಲ್ಲಿಸಿದ್ದಾರೆ, ಹಾಗಿದ್ರೆ ನಾವು ಈ ಒಂದು ಹೈಕೋರ್ಟ್ ಜಡ್ಜಸ್ಗಳು ಏನಿರ್ತಾರೆ ಇವರನ್ನು ಯಾವ ಆಧಾರದ ಮೇಲೆ ಹಾಗೆ ಯಾವ ರೀತಿಯ ಪ್ರಕ್ರಿಯೆ ಮೇಲೆ ಇವರನ್ನು ಪದಚ್ಯುತಿಗೊಳಿಸಲಾಗತ್ತೆ ಅನ್ನುವಂಥದ್ದನ್ನು ನೋಡೋಣ. ಎಸ್, ಸೊ ಇದಕ್ಕೆ ಸಂವಿಧಾನದಲ್ಲಿ ಏನಿದೆ ಅಂತಂದರೆ ಅವಕಾಶ ಇದೆ. ಹೈಕೋರ್ಟ್ ಜಡ್ಜಸ್ಗಳನ್ನ ಪದಚ್ಯುತಿಯನ್ನು ಮಾಡಲಿಕ್ಕೆ ಸಂವಿಧಾನದಲ್ಲಿಯೇ ಆಧಾರಗಳಿವೆ. ಹಾಗಿದ್ರೆ ಯಾವ ಒಂದು ಆಧಾರದ ಮೇಲೆ ಇವರು ಮಹಾಭಿಯೋಗ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು ಅನ್ನುವಂಥದ್ದು ನೋಡೋಣ. ಸಂವಿಧಾನದಲ್ಲಿ ಹೇಳಲಾಗಿದೆ, ಆರ್ಟಿಕಲ್ 2124 ಸಬ್ ಕ್ಲಾಸ್ 4 ಆ್ಯಂಡ್ 5 ಏನಿದೆ, ಸೊ ಇದು ಏನು ಮಾಡುತ್ತೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ತೆಗೆದುಹಾಕುವಿಕೆ ಬಗ್ಗೆ ಹೇಳುತ್ತೆ ಅಥವಾ ಪದಚ್ಯುತಿಯ ಕುರಿತು ಹೇಳುತ್ತೆ. ಅಂದರೆ ನಾವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಕೂಡ ಪದಚ್ಯುತಿಗೊಳಿಸಬಹುದು. ಹಾಗೆ ಆರ್ಟಿಕಲ್ 217 ಸಬ್ ಕ್ಲಾಸ್ ಬಿ ಏನಿದೆ, ಇದು ಹೈಕೋರ್ಟ್ ನ್ಯಾಯಾಧೀಶರು ಕೂಡ ಇದೇ ಕ್ರಮ ಅನ್ವಯಿಸುತ್ತೆ. ಅಂದರೆ ಇವರನ್ನು ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಪದಚ್ಯುತಿಗೊಳಿಸಬಹುದು ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗೆ
ಈ ಒಂದು ಪದಚ್ಯುತಿಗೆ ಸಂಬಂಧಪಟ್ಟಂತೆ ವಿವರವಾದಂತಹ ಒಂದು ನಿಬಂಧನೆಗಳು ಎಲ್ಲಿ ಕಂಡು ಬರುತ್ತೆ ಅಂದರೆ ವಿಧಾನ ಇಲ್ಲಿ ಜಡ್ಜಸ್ ಇನ್ಕ್ವೈರಿ ಆ್ಯಕ್ಟ್ 1968 ಅಡಿಯಲ್ಲಿ ಇದು ಕಂಡು ಬರುತ್ತೆ. ಎಸ್, ಹಾಗಿದ್ರೆ ಯಾವ ಆಧಾರದ ಮೇಲೆ ಇವರನ್ನು ತೆಗೆದು ಹಾಕಬೇಕು ಅನ್ನುವುದಕ್ಕೆ ಸಂವಿಧಾನದಲ್ಲಿ 2 ಕಾರಣಗಳನ್ನ ಕೊಡಲಾಗಿದೆ. ಹಾಗಿದ್ರೆ ಆ 2 ಕಾರಣಗಳು ಏನು ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಮಿಸ್ಬಿಹೇವಿಯರ್ ಅಂದರೆ ದುರ್ವರ್ತನೆ ಆಧಾರದ ಮೇಲೆ, ಹಾಗೆ ಇನ್ಕೆಪಾಸಿಟಿ ಅಸಮರ್ಥತೆ ಆಧಾರದ ಮೇಲೆ ಏನು ಮಾಡಬಹುದು ಅಂತಂದರೆ ಜಡ್ಜಸ್ಗಳನ್ನ ತೆಗೆದು ಹಾಕಬಹುದು. ಸೊ ಇವುಗಳ ಅರ್ಥ ಏನು? ಮಿಸ್ಬಿಹೇವಿಯರ್ ಅಂತಂದ್ರೆ ಏನು, ಅಥವಾ ದುರ್ವರ್ತನೆ ಅಂತಂದ್ರೆ ಏನು, ಅಥವಾ ಇನ್ಕೆಪಾಸಿಟಿ ಅಸಮರ್ಥತೆ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೋಣ. ಸೊ ಇಲ್ಲಿ ಮೊದಲನೇದಾಗಿ ಇನ್ಕೆಪಾಸಿಟಿ ಅಸಮರ್ಥತೆ ಅಂತಂದ್ರೆ ಶಾಶ್ವತ ಸ್ವರೂಪದ ಮಾನಸಿಕ ಮತ್ತು ದೈಹಿಕ ಅಸಮರ್ಥತೆ. ಅವರಿಗೆ ಯಾವುದೇ ರೀತಿ ಫಿಸಿಕಲ್ ಆಗಿ ಏನಾದರೂ ವಿಕಲಾಂಗರಾಗಿದ್ರೆ ಆ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ ಅವರೇನಾದರೂ ಅಸ್ವಸ್ಥರಾಗಿದ್ರೆ, ಸೊ ಈ ಒಂದು ಕಾರಣಕ್ಕಾಗಿ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅಸಾಧ್ಯವಾಗಿರುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ ಇಲ್ಲಿ ಅಸಮರ್ಥತೆ ಅಂತ ಕರೆಯಲಾಗತ್ತೆ. ಇನ್ನು ಮಿಸ್ಬಿಹೇವಿಯರ್ ಅಥವಾ ದುರ್ವರ್ತನೆ ಅಥವಾ ಅನಾಚಾರ ಅಂತಂದ್ರೆ ಏನು? ಇಲ್ಲಿ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಅಥವಾ ಜಡ್ಜಸ್ಗಳು ಏನಾದರೂ ತಮ್ಮ ಲಂಚ ಅಥವಾ ಭ್ರಷ್ಟಾಚಾರವನ್ನು ಮಾಡಿದ್ರ, ಅಥವಾ ಲೈಂಗಿಕ ಕಿರುಕುಳದ ಆರೋಪವನ್ನು ಅವರು ಎದುರಿಸ್ತಾ ಇದ್ರ, ಅಥವಾ ಹಣಕಾಸು ಅಕ್ರಮವನ್ನು ಮಾಡಿದ್ರ, ಈ ಹಿಂದೆ ಒಬ್ಬ ಜಡ್ಜಸ್ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧವೂ ಕೂಡ ಏನಾಗಿತ್ತು, ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಎಸ್, ಹಾಗೆ ನ್ಯಾಯಾಧೀಶರ ಸ್ಥಾನವನ್ನು ಅವರು ದುರುಪಯೋಗ ಪಡಿಸಿಕೊಂಡಂಥ ಸಂದರ್ಭ, ಹಾಗೆ ಔಚಿತ್ಯದ ಕೊರತೆ ಇದ್ರೆ ಅಥವಾ ಐಕ್ಯತೆಯ ಕೊರತೆ ಇದ್ರೆ, ಅವರಲ್ಲಿ ನೈತಿಕತೆ ಅನ್ನುವಂಥದ್ದು ಕುಸಿತವಾಗಿದ್ರೆ, ಹಾಗೆ ಹೊಣೆಗಾರಿಕೆಯ ಕರ್ತವ್ಯವನ್ನು ಅವರು ನಿರ್ಲಕ್ಷ್ಯ ಮಾಡಿದ್ರ, ಹಾಗೆ ಅವರು ನ್ಯಾಯಾಂಗ ಸಂಹಿತೆಗೆ ವಿರುದ್ಧವಾದಂಥ ವರ್ತನೆಯನ್ನು ಅವರು ತೋರಿದ್ರ. ಸೊ ಇವೆಲ್ಲವೂ ಕೂಡ ಮಿಸ್ಬಿಹೇವಿಯರ್ ಅಥವಾ ದುರ್ವರ್ತನೆಯ ಆಧಾರದ ಅಡಿಯಲ್ಲಿ ಬರುತ್ತೆ. ಈ ಕಾರಣಗಳನ್ನ ಇಟ್ಕೊಂಡು ಏನು ಮಾಡ್ಬೋದು ಅಂದರೆ ಅವರ ಪದಚ್ಯುತಿಯನ್ನು ಮಾಡಬಹುದು ಅನ್ನುವಂಥದ್ದನ್ನು ಸಂವಿಧಾನ ಹೇಳುತ್ತೆ. ಹಾಗಿದ್ರೆ ಇವಾಗ ಈ ಒಂದು ಇಂಪೀಚ್ಮೆಂಟ್ ಅಥವಾ ಪದಚ್ಯುತಿ ಅಥವಾ ಮಹಾಭಿಯೋಗ ಪ್ರಕ್ರಿಯೆ ಏನಿದೆ, ಇದರ ಹಂತಗಳೇನು ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇ ಹಂತ, ಈಗ ಯಾರಾದರೂ ನೋಟಿಸನ್ನು ಸಲ್ಲಿಸಲಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಫಸ್ಟ್ ಒಂದು ಸ್ಟೇಜ್ ಏನಾಗಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಮನವಿ ಪ್ರಾರಂಭ, ಇನಿಷಿಯೇಷನ್ ಆಫ್ ಮೋಷನ್ ಅಂತಂದರೆ ಇಲ್ಲಿ ನಿರ್ಣಯ ಅಂತ ಆಗುತ್ತೆ. ನಿರ್ಣಯ ಅಥವಾ ಗೊತ್ತುವಳಿ ಅಂತ ಆಗುತ್ತೆ ಕನ್ನಡದಲ್ಲಿ. ನಿರ್ಣಯ, ಗೊತ್ತುವಳಿ. ಎಸ್, ಹಾಗಿದ್ರೆ ಇವರನ್ನ ಪದಚ್ಯುತಿಗೊಳಿಸಬೇಕಂತ ಹೇಳಿ ಈ ರೀತಿಯ ನಿರ್ಣಯ ಅಥವಾ ಗೊತ್ತುವಳಿಯನ್ನು ಯಾವ ಸಭೆಯಲ್ಲಾದರೂ ಕೂಡ ನಾವೇನು ಮಾಡ್ಬೋದು ಅಂದರೆ ಪ್ರಾರಂಭಿಸಬಹುದು. ಅಂದ್ರೆ ಇವಾಗ ಇವರನ್ನ ಪದಚ್ಯುತಿಗೊಳಿಸಬೇಕಂತ ನೀವು ಲೋಕಸಭೆಯಲ್ಲಾದರೂ ಫಸ್ಟ್ ಈ ರೀತಿಯ ಒಂದು ಮೋಷನ್ನ ಪಾಸ್ ಮಾಡಬಹುದು, ಅಥವಾ ನಿರ್ಣಯವನ್ನು, ಅಥವಾ ರಾಜ್ಯಸಭೆಯಲ್ಲಾದರೂ ಆ ರೀತಿಯ ಒಂದು ಮೋಷನ್ನ ಇಂಟ್ರಡ್ಯೂಸ್ ಮಾಡಬಹುದು. ಯಾವುದೇ ಸದನದಲ್ಲೂ ಫಸ್ಟ್ ಲೋಕಸಭಾ ದೆನ್ ರಾಜ್ಯಸಭಾ, ಅಥವಾ ಫಸ್ಟ್ ರಾಜ್ಯಸಭಾ ದೆನ್ ಲೋಕಸಭಾ, ಈ ರೀತಿಯಲ್ಲಾದರೂ ಕೂಡ ಆ ಒಂದು ಗೊತ್ತುವಳಿಯನ್ನು ಮಂಡಿಸಬಹುದು. ಸೊ ಇಲ್ಲಿ ಈ ರೀತಿ ಮಂಡಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಸಿಗ್ನೇಚರ್ ಅಗತ್ಯ ಇರುತ್ತೆ. ಯಾರದು ಅಂತಂದರೆ ಲೋಕಸಭೆಯಲ್ಲಿ 100 MP ಸಹಿ ಅಗತ್ಯ ಇದಕ್ಕೆ, 100 MP ಸಹಿ ಅಗತ್ಯ ಇದಕ್ಕೆ. ಹಾಗೆ ರಾಜ್ಯಸಭೆಯಲ್ಲಾದರೆ 50 MP ಸಹಿ ಅಗತ್ಯ. ಸೊ ಮೇಲಿನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇಂಡಿಕೂಡದ 107 ಜನ ಲೋಕಸಭೆಯಲ್ಲಿ ಏನು ಮಾಡಿದ್ದಾರೆ, ಸಹಿಯನ್ನು ಹಾಕಿದ್ದಾರೆ. ಅಂದರೆ ಒಂದು ಕಂಡೀಷನಲ್ಲಿ ಸ್ಯಾಟಿಸ್ಫೈ ಆಗಿದೆ, ಸಹಿಯನ್ನು ಹಾಕಿದ್ದಾರೆ. ಸೊ ಇದಾದ ನಂತರ ಏನಿರುತ್ತೆ, ಎರಡನೇ ಹಂತ ಮನವಿಯ ಮಂಡನ, ಪ್ರೆಸೆಂಟೇಷನ್ ಆಫ್ ಮೋಷನ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಸಭಾಧ್ಯಕ್ಷರು ಯಾರಿರ್ತಾರೆ ಅಂದರೆ ಲೋಕಸಭೆಯಲ್ಲಿ ಸ್ಪೀಕರ್, ಹಾಗೆ ಇಲ್ಲಿ ರಾಜ್ಯಸಭೆಯಲ್ಲಿ ಚೇರ್ಮನ್ರು ಇರ್ತಾರೆ. ಸೊ ಅದನ್ನೇನು ಮಾಡ್ತಾರೆ ಅಂತಂದರೆ ಪರಿಶೀಲನೆಯನ್ನು ಮಾಡ್ತಾರೆ ಅವರು. ಅಂದ್ರೆ ಪರಿಶೀಲನೆ ಮಾಡ್ತಾರೆ ಅಂತಂದ್ರೆ ಅವರ ಆರೋಪಗಳಲ್ಲಿ ಏನಿರಬೇಕು, ಸ್ಪಷ್ಟವಾಗಿರಬೇಕು ಅನ್ನುವಂಥದ್ದನ್ನ ಅದು ಒಳಗೊಂಡಿರಬೇಕು. ಹಾಗೆ ಈ ರೀತಿ ಸಭಾಧ್ಯಕ್ಷರಿಗೆ ಸಲ್ಲಿಸಿದ ನಂತರ ಏನಾಗುತ್ತೆ, ಅವರು ಒಂದು ಸಮಿತಿಯನ್ನು ರಚನೆಯನ್ನು ಮಾಡ್ತಾರೆ. ಅಂದರೆ 3 ಸದಸ್ಯರನ್ನ ಒಳಗೊಂಡಂಥ ಸಮಿತಿ. ಸೊ ದಿಸ್ ಇಸ್ ದ ಥರ್ಡ್ ಸ್ಟೇಜ್ ಆಗಿದೆ. ಹಾಗಿದ್ರೆ ಈ 3 ಸದಸ್ಯರ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ? ಸೊ ಮೊದಲದಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ತಾರೆ, ಹಾಗೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ, ಹಾಗೆ ಒಬ್ಬ ಗಣ್ಯ ನೀತಿ ತಜ್ಞ ಇರ್ತಾರೆ, ಜುರಿಸ್ಟ್ ಒಬ್ಬರು ಇರ್ತಾರೆ. ಹಾಗಿದ್ರೆ ಈ ಸಮಿತಿಯ ಕೆಲಸ ಏನಂತಂದರೆ ಇದು ಆರೋಪ ಪಟ್ಟಿಯನ್ನು ರೂಪಿಸುತ್ತೆ. ಹಾಗೆ ಈ ಆರೋಪ ಪಟ್ಟಿಗೆ ಸಂಬಂಧಪಟ್ಟಂತೆ ಯಾರು
ಇಲ್ಲಿ ಆ ಒಂದು ಪ್ರಕ್ರಿಯೆಗೆ ಒಳಗಾಗಿರ್ತಾರೆ ಅವರಿಗೆ ಅದನ್ನು ತಿಳಿಸ್ತಾರೆ. ಹಾಗೆ ಅವರಿಂದ ಏನು ಮಾಡ್ತಾರೆ, ಒಂದು ಲಿಖಿತ ಸ್ಪಷ್ಟೀಕರಣವನ್ನು ಪಡಿತಾರೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಮತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತೆ ಈ ಒಂದು ಸಮಿತಿ. ಹಾಗೆ ಅಂತಿಮವಾಗಿ ಈ ಎಲ್ಲ ಪ್ರಕ್ರಿಯೆಗಳಾದ ನಂತರ ಈ ಒಂದು ವರದಿ ಏನಿರುತ್ತೆ ಆ ವರದಿಯನ್ನು ಏನು ಮಾಡುತ್ತೆ ಈ ಸಮಿತಿ ಸಂಸತ್ತಿಗೆ ಸಲ್ಲಿಕೆಯನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಒನ್, ಇಲ್ಲಿ ಹಂತ 4ರಲ್ಲಿ ಇಲ್ಲಿ ವೈದ್ಯಕೀಯ ಪರೀಕ್ಷೆ ಬೇಕಾಗತ್ತಾ. ಅಂದರೆ ಇನ್ ಕೇಸ್ ಏನಾದರೂ ಇವರ ಮೋಷನ್ ಪದಚ್ಯುತಿ ಅನ್ನುವಂಥದ್ದು 2 ಕಾರಣಕ್ಕಾಗಿ ಅಂತ ಹೇಳಿದ್ದೆ. ಸೊ ಮೊದಲನೇದಾಗಿ ಇನ್ಕೆಪಾಸಿಟಿ ಮತ್ತು ಇನ್ಕೆಪಾಸಿಟಿ ಹಾಗೆ ಮಿಸ್ಬಿಹೇವಿಯರ್ ಈ ಆಧಾರದ ಮೇಲೆ ಮಾಡ್ಬೋದು ಅಂತ ಹೇಳಿ. ಅಂದರೆ ಇವಾಗ ಅವರು ಅಸಮರ್ಥರಾಗಿದ್ದಾರೆ ಅಂತ ಹೇಳಿ ಯಾರಾದರೂ ಅವರನ್ನು ಪದಚ್ಯುತಿಗೊಳಿಸ್ಬೇಕಂತ ಹೇಳಿ ನೋಟಿಸ್ ಮಾಡಿದಾಗ ಇಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆ ಕೂಡ ಮಾಡಬೇಕಾಗತ್ತಾ. ಸುಮ್ಮನೆ ಇಲ್ಲಿ ಆರೋಪ ಮಾಡೋ ಹಾಗಿಲ್ಲ, ಅದನ್ನು ಪ್ರೂವ್ ಮಾಡ್ಕೊಳ್ಬೇಕು. ಅವರು ಏನಂತಂದರೆ ಇಲ್ಲಿ ಅಸಮರ್ಥರಾಗಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಕಡ್ಡಾಯವಾಗಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲೇಬೇಕಾಗತ್ತಾ. ಸೊ ಹೀಗಾಗಿ ಅಸಮರ್ಥತೆ ಆರೋಪ ಬಂದರೆ ಅವರ ವಿರುದ್ಧ ಏನು ಮಾಡ್ಬೋದು, ಇಲ್ಲಿ ಬಂದರೆ ವೈದ್ಯಕೀಯ ಮಂಡಳಿಯಿಂದ ಪರೀಕ್ಷೆ ಅನ್ನುವಂಥದ್ದು ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನಾಗಬೇಕು, ಪರೀಕ್ಷೆಗೆ ಹಾಜರಾಗಬೇಕಾಗತ್ತ. ಸೊ ನೆಕ್ಸ್ಟ್ ಒನ್, ಹಂತ 5 ಆರೋಪ ತಿದ್ದುಪಡಿಯನ್ನು ಮಾಡಲಾಗತ್ತ. ಅಂದರೆ ಅವರ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ಲಿಖಿತ ಉತ್ತರ ಅಥವಾ ವೈದ್ಯಕೀಯ ವರದಿ ಆಧರಿಸಿ ಏನು ಮಾಡಲಾಗತ್ತೆ, ಆರೋಪವನ್ನು ತಿದ್ದುಪಡಿ ಮಾಡಲಾಗತ್ತ. ಅಂದರೆ ಏನು ನೋಟಿಸನ್ನು ಸಲ್ಲಿಸಿರ್ತಾರೆ ಅವರು ನೀಡಿರುವಂಥ ಕಾರಣ ಏನು, ಅಥವಾ ಇಲ್ಲಿ ವೈದ್ಯರು ನೀಡಿರುವಂಥ ಆಧಾರ ಏನು ಅಥವಾ ವರದಿ ಏನು ಅನ್ನೋದನ್ನು ಇಲ್ಲಿ 2 ಟ್ಯಾಲಿ ಮಾಡಿ ಏನು ಅಲ್ಲಿ ತಿದ್ದುಪಡಿ ಮಾಡಬೇಕಾಗಿರುತ್ತೆ ಅದನ್ನು ತಿದ್ದುಪಡಿಯನ್ನು ಮಾಡಲಾಗತ್ತೆ. ಹಾಗೆ ಏನು ಮಾಡಲಾಗತ್ತೆ, ಇದನ್ನು ಮತ್ತೆ ಹೊಸ ಉತ್ತರವನ್ನು ಕೊಡಲು ನ್ಯಾಯಾಧೀಶರಿಗೆ ಏನು ಮಾಡಲಾಗುತ್ತೆ, ಅವಕಾಶವನ್ನು ನೀಡಲಾಗತ್ತೆ. ಸೊ ಅಂತಿಮವಾಗಿ ಇಲ್ಲಿ ಹಂತ 6ರಲ್ಲಿ ಸಂಸತ್ತಿನಲ್ಲಿ ಏನಾಗುತ್ತೆ, ಇದು ಚರ್ಚೆ ಆಗುತ್ತೆ ಮತ್ತು ಮತದಾನಕ್ಕೆ ಬೀಳತ್ತೆ. ಡಿಬೇಟ್ ಮತ್ತು ವೋಟಿಂಗ್ ಆಗತ್ತಾ. ಈ ಆರೋಪ ಅಂದರೆ ಈ ಸಮಿತಿ ಏನು ಸಮಿತಿ ಸಲ್ಲಿಸಿದಂಥ ಒಂದು ವರದಿ ಆಗಿರ್ಬೋದು ಮತ್ತು ಇಲ್ಲಿ ವೈದ್ಯರು ಸಲ್ಲಿಸಿರುವಂಥ ವರದಿ ಇದರ ಕುರಿತು ಏನಾದರೂ ಸಂಬಂಧಪಟ್ಟಂಥ ಮಾಹಿತಿ ಇದ್ದರೆ ಏನು ಮಾಡಲಾಗುತ್ತೆ, ಇಲ್ಲಿ ಸಂಸತ್ತಿನಲ್ಲಿ ಚರ್ಚೆನ ಮಾಡಲಾಗತ್ತೆ. ಹಾಗೆ ವೋಟಿಂಗನ್ನು ಮಾಡಲಾಗತ್ತೆ. ಇದು 2 ಸದನಗಳಲ್ಲಿ ಆಗಬೇಕು, 2 ಸಭೆಗಳಲ್ಲಿ, 2 ಸದನಗಳಲ್ಲಿ ಅಂದರೆ ರಾಜ್ಯಸಭೆಯಲ್ಲೂ ಮತ್ತು ಲೋಕಸಭೆಯಲ್ಲಿ ಕಡ್ಡಾಯವಾಗಿ 2ರಲ್ಲೂ ಆಗಬೇಕು. ಸೊ ಇಲ್ಲಿ ಚರ್ಚೆ ಅನ್ನುವಂಥದ್ದು ಇಲ್ಲಿ ವಿಶೇಷ ಬಹುಮತದಿಂದ ಮತದಾನ, ಇಲ್ಲಿ ಏನು ವೋಟಿಂಗ್ ಅಂತ ಹೇಳಿದ್ದೀವಿ ನಾವು, ಇದು ಸ್ಪೆಷಲ್ ಮೆಜಾರಿಟಿಯಿಂದ ಅಂಗೀಕಾರ ಆಗಬೇಕು 2 ಸದನಗಳಲ್ಲಿ, ರಾಜ್ಯಸಭೆಯಲ್ಲಿ ಹಾಗೆ ಲೋಕಸಭೆಯಲ್ಲಿ ಪ್ರತ್ಯೇಕವಾಗಿ ಸ್ಪೆಷಲ್ ಮೆಜಾರಿಟಿಯೊಂದಿಗೆ ಏನಾಗಬೇಕದು ಅಂಗೀಕಾರ ಆಗಬೇಕು. ಹಾಗಿದ್ರೆ ಸ್ಪೆಷಲ್ ಮೆಜಾರಿಟಿ ಅಥವಾ ವಿಶೇಷ ಬಹುಮತ ಅಂತಂದರೆ ಏನು, ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಪಾಲಿಟಿಯಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ಸೊ ಅಂದರೆ ನಾವು ವಿಶೇಷ ಒಂದು ಬಹುಮತವನ್ನು ಯಾವೆಲ್ಲ ಸಂದರ್ಭಗಳಲ್ಲಿ ಕೂಡ ಬಳಸ್ತೀವಿ ಅನ್ನೋದನ್ನು ಕೂಡ ಸ್ಟಡಿಯನ್ನು ಮಾಡ್ತೀವಿ. ಸೊ ಈ ಒಂದು ಸಂದರ್ಭದಲ್ಲಿ ವಿಶೇಷ ಬಹುಮತ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಸೊ ಇಲ್ಲಿ ಸಭೆಯ ಒಟ್ಟು ಸದಸ್ಯರ ಬಹುಮತ ಮತ್ತು ಹಾಜರಿದ್ದು ಮತ ಹಾಕಿದವರ 2/3 ಬಹುಮತ. ಏನಿದು ಈ ಥರ ಅಂತಂದ್ರೆ ಇವಾಗ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಒಂದು ಮಸೂದೆ ಅಂತ ಅನ್ಕೊಳ್ಳೋಣ. ಓಕೆ, ಆದರೆ ಲೋಕಸಭೆಯ ಒಂದು ಒಟ್ಟು ಸದಸ್ಯರ ಬಲ ಎಷ್ಟಿದೆ, 543. ಎಷ್ಟು ಫಸ್ಟ್ನೇದು ಏನು ಹೇಳಿದ್ದಾರೆ, ಸಭೆಯ ಒಟ್ಟು ಸದಸ್ಯರ ಬಹುಮತ ಅಂತಂದರೆ ಇಲ್ಲಿ 543 ಸದಸ್ಯರು ಏನಿದ್ದಾರೆ. ಸೊ ಇವರ ಬಹುಮತವನ್ನು ತೆಗಿಬೇಕಂದ್ರೆ ಮೋರ್ ದ್ಯಾನ್ 50% ಇರಬೇಕು. ಇವರ ಸದಸ್ಯರ ಬಹುಮತ ಅಂತಂದರೆ 50% ಆಫ್ ದಿಸ್ ಏನು ಟೋಟಲ್ ಸ್ಟ್ರೆಂತ್ 543 ಅಂದರೆ 50% ಆಫ್ 543 ಅಂತ ಅರ್ಥ. ಮೋರ್ ದ್ಯಾನ್ ಅದಕ್ಕಿಂತ ಹೆಚ್ಚಿಗೆ ಇರಬೇಕು. ಅಂದರೆ 50% ಆಫ್ 543 ಮೀನ್ಸ್, ಸೊ ಇಲ್ಲಿ 543 ಇಂಟು 50% ಮೀನ್ಸ್ 1/2 ಅಂತ. 100% ಮೀನ್ಸ್ 1, 50% means 1/2. So you have to multiply it with by 1/2. So more than means, so plus 1 add ಮಾಡ್ಕೊಳ್ತೀವಿ. So 543 divided by 2 ಮಾಡ್ಕೊಳ್ತೀರಾ. So 2 1 again 27 So 27 54 ಆಗುತ್ತೆ. So next one 2 1 ಸೊ ನೆಕ್ಸ್ಟ್ 1 ಉಳಿಯುತ್ತೆ, 2 ಆಗುತ್ತೆ. ಸೊ 10 ಆಗುತ್ತೆ, 2.5. ಸೊ ದಿಸ್ ಈಸ್ 271.5 ಪ್ಲಸ್ 1. ಸೊ ಇಟ್ ಮೀನ್ಸ್ 272.5. ಸೊ ಇಟ್ ಈಸ್ ನಿಯರ್ಲಿ ರೌಂಡ್ ಫಿಗರ್ ಮಾಡಿದ್ರೆ
273 ಆಗುತ್ತೆ. ಅಂದರೆ ಇದಕ್ಕೆ ಈ ಒಂದು ಮೋಷನ್ನ ಅಥವಾ ಈ ಒಂದು ನಿರ್ಣಯವನ್ನು ಅಥವಾ ಗೊತ್ತುವಳಿಯನ್ನು ಮಂಡಿಸಬೇಕಾದ್ರೆ ಇಲ್ಲಿ 273 ಸದಸ್ಯರ ಒಂದು ಬೆಂಬಲವು ಕೂಡ ಬೇಕಾಗತ್ತೆ. ಹಾಗೆ ಇದರೊಟ್ಟಿಗೆ ಇದು ಮಾತ್ರ ಅಲ್ಲ ಇಲ್ಲಿ 2/3 ಸದಸ್ಯರು ಹಾಜರಿದ್ದು ಮತ ಚಲಾವಣೆಯನ್ನು ಮಾಡಬೇಕು. ಅಂದರೆ ಇದರ ಅರ್ಥ ಈ 543 ಸದಸ್ಯರಲ್ಲಿ ಇವಾಗ 480 ಜನ ಸದಸ್ಯರು ಹಾಜರಿರ್ತಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇವರೇನು ಮಾಡಬೇಕು, ಇವರಲ್ಲಿ 2/3 ಇವರಲ್ಲಿ 2/3ಗಿಂತ ಜಾಸ್ತಿ ಇರಬೇಕು. ಅಂದರೆ ಇಟ್ ಮೀನ್ಸ್ ಸೊ ಇಲ್ಲಿ 480 ಇಂಟು 2/3 ಪ್ಲಸ್ 1. ಸೊ ಇಷ್ಟು ಜನ ಅಲ್ಲಿ ಹಾಜರಿದ್ದು 543ರಲ್ಲಿ 480 ಜನ ಹಾಜರಿರ್ತಾರೆ, ಅವರಲ್ಲಿ 2/3 ಅಂತಂದರೆ ಅಂದರೆ ಹೆಚ್ಚಿಗೆ ಇರಬೇಕು. ಅದಕ್ಕೆ ಹೀಗಾಗಿ ಇಲ್ಲಿ 1 ಆ್ಯಡ್ ಮಾಡ್ಕೊಳ್ತೀವಿ. ಸೊ ಇವಾಗ 3 1 3. ಸೊ ನೆಕ್ಸ್ಟ್ 1, ಸೊ ಇಲ್ಲಿ 1 ಉಳಿಯುತ್ತೆ, 6 ಆಗುತ್ತೆ, ಅಂದರೆ 18 ಆಗುತ್ತೆ. ಸೊ 3 1 3 6 18, ದೆನ್ ದಿಸ್ 0. ಸೊ 160 ಇಂಟು 2. ಸೊ ದಿಸ್ ಇಸ್ ದ 320. ಸೊ ದಿಸ್ ಇಸ್ 320 ಪ್ಲಸ್ 1 321. ಸೊ ಈ ಥರ ಇದೆ ನೋಡಿ ಪ್ರಕ್ರಿಯೆ. ಸೊ ನಮಗೆ ಮೊದಲು ಒಟ್ಟು ಸದನದ ಸದಸ್ಯರಲ್ಲಿ ಅದರಲ್ಲಿ ಬಹುಮತ ಅಂದರೆ ಅದರ ಅರ್ಧಕ್ಕಿಂತ ಹೆಚ್ಚಿನ ಸದಸ್ಯರ ಬೆಂಬಲ ಬೇಕಾಗತ್ತಾ. ಸೊ ಬೆಂಬಲ. ಸೊ ಅದಾದ ನಂತರ ಅಲ್ಲಿ ಎಷ್ಟು ಜನ ಹಾಜರಿದ್ದ ಹಾಗೂ ಮತ ಚಲಾಯಿಸಿದ ಸದಸ್ಯರಲ್ಲಿ ಅಂದರೆ 2/3ಗಿಂತ ಹೆಚ್ಚಿಗೆ 321 ವೋಟ್ಸ್ ಬೇಕಾಗತ್ತೆ. ಈ ರೀತಿ ಒಂದು ಹೈಕೋರ್ಟ್ ಜಡ್ಜಸ್ಗಳ ಒಂದು ಈ ಪದಚ್ಯುತಿಗೆ ಸಂಬಂಧಪಟ್ಟಂತೆ ನಿರ್ಣಯ ಅಂಗೀಕಾರ ಆಗಬೇಕಾದ್ರೆ ಇಷ್ಟು ಸದಸ್ಯರು, ಇಷ್ಟು MP ಏನು ಮಾಡಬೇಕಾಗತ್ತೆ, ವೋಟ್ ಮಾಡಬೇಕಾಗತ್ತೆ. ಇದು ಲೋಕಸಭೆಯಲ್ಲಾಯಿತು. ಇದೇ ರೀತಿಯ ಪ್ರಕ್ರಿಯೆ ಅನ್ನುವಂಥದ್ದು ರಾಜ್ಯಸಭೆಯಲ್ಲೂ ಕೂಡ ಆಗಬೇಕು. ಸೇಮ್ ಪ್ರೊಸೀಜರ್. ಸೊ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿದೆ, 245 ಇದೆ. 245 ಅಲ್ಲಿಯೂ ಕೂಡ ನೀವು ಮೋರ್ ದೆನ್ 50% ತೆಗೆದುಕೊಳ್ತೀರಾ ಇದರಲ್ಲಿ 245 ಹಾಗೆ ಒಟ್ಟು ಎಷ್ಟು ಜನ ಹಾಜರಿರ್ತಾರೆ 245 ಒಂದು 230 ಅಂತ ಅನ್ಕೊಳ್ಳೋಣ. ಅದರಲ್ಲಿ ಮತ್ತೇನು ಮಾಡ್ತೀರಾ 2/3. ಸೊ ಪ್ಲಸ್ 1. ಸೊ ಇದೇ ಥರ ಮಾಡ್ತೀರಾ, ಅಲ್ಲಿಯೂ ಕೂಡ ಅದು ಅಂಗೀಕಾರ ಆಗಬೇಕು. ಸೊ ಅಂತಿಮವಾಗಿ ಎರಡೂ ಸದನಗಳಲ್ಲಿ ಅದು ಅಂಗೀಕಾರಗೊಂಡು ರಾಷ್ಟ್ರಪತಿ ಬಳಿಗೆ ಬಂದಾಗ ಆವಾಗ ರಾಷ್ಟ್ರಪತಿಗಳ ಆದೇಶ. ಸೊ ಇಲ್ಲಿ ಎರಡೂ ಸದನಗಳು ವಿಶೇಷ ಬಹುಮತದಿಂದ ಸ್ಪೆಷಲ್ ಮೆಜಾರಿಟಿಗೆ ಅಂಗೀಕರಿಸಿದರೆ ಆವಾಗ ರಾಷ್ಟ್ರಪತಿಗಳು ಅಧಿಕೃತ ಒಂದು ಆದೇಶವನ್ನು ನೀಡಿದರೆ ಅವರು ಕೂಡ ಅದಕ್ಕೆ ಅಂಕಿತವನ್ನು ಹಾಕಿದರೆ ಅಥವಾ ಸಹಿಯನ್ನು ಹಾಕಿದರೆ ಏನಾಗ್ಬೋದು, ಅಂತಿಮವಾಗಿ ನ್ಯಾಯಾಧೀಶರೇನಾಗ್ತಾರೆ, ಪದಚ್ಯುತಿಗೊಳ್ತಾರೆ. ಸೊ ಈ ರೀತಿ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸುವಂಥ ಪ್ರಕ್ರಿಯೆ ಏನಿದೆ ಅಂತಂದರೆ ತುಂಬ ಕಠಿಣವಾಗಿದೆ. ಸೊ ಇದು ಆ ಒಂದು ಹುದ್ದೆಗೆ ಘನತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಈ ರೀತಿ ಒಂದು ಕಠಿಣ ಒಂದು ಪ್ರಕ್ರಿಯೆ ಅನ್ನುವಂಥದ್ದು ಇದೆ. ಸೊ ಪೊಲಿಟಿ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕರೆಂಟ್ ಅಫೇರ್ಸ್ನಲ್ಲಿ ಬಂದಿರುವಂಥ ಕಾರಣಕ್ಕಾಗಿ ಇದು ನಮ್ಮ ಸಿಲೆಬಸ್ನಲ್ಲಿ ಕೂಡ ಇದೆ. ಯಾವ ರೀತಿ ಹೈಕೋರ್ಟ್ ಜಡ್ಜಸ್ಗಳನ್ನ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಪದಚ್ಯುತಿ ಮಾಡಲಾಗುತ್ತೆ ಅನ್ನೋಂಥದ್ದು ಕೂಡ ಪಾಲಿಟಿಯಲ್ಲಿ ಇರುವಂಥ ಕಾರಣಕ್ಕಾಗಿ ಇದು ಈ ವರ್ಷದ ಕರೆಂಟ್ ಅಫೇರ್ಸ್ನಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿ ಕಂಡುಬರುತ್ತೆ. ಎಸ್ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಮ್ಮ ಒಂದು ಪ್ರಚಲಿತ ವಿದ್ಯಮಾನಗಳ ಕುರಿತು ಮಾಹಿತಿಗಾಗಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ.